ಭೂತ ಬಡಕನಾದ ಶಂಕರನೇ ಚೆನ್ನಾಗಿ ಹೇಳ. ಸ್ಮಶಾನದಲ್ಲಿ ಅಡಗಿಸಿಕೊಂಡಿರೋದು ಬಿಟ್ಟು ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವ ಯಾವ ಭೂತ ಹುಡುಗ? ಭೀಮರೇ ಏನು ಮಾತನಾಡಿದೆ? ದಯಾಶಾಲ ಭೀಮರೇ ಏನು ಮಾತನಾಡಿದೆ? ಏನು ಮಾತನಾಡಿದೆ? ಏನು ಮಾತನಾಡಿದೆ? ಎಲೆ ಅಂಡಿ ತಪ್ಪಿ ದಂಡಿಯಾಗಿ ಬಂಡು ಕೂಳಿ ತಿಂದು ಕಂಡು ಗರ್ವದಿಂದ ಮಾತನಾಡ್ತೀಯ ಎಲ್ಲ ಮೂರ್ಖನೆ ಬಡಗನೆ. ಭಯವಿಲ್ಲದೆ ಉಚ್ಚಿ ಭೀಮನೆ ಗಚ್ಚ ನುಡಿಗಳು ಗೊತ್ತಿಲ್ಲಬೇಡ. ಈ ಚಾರ ಚೋರ ಕಳ್ಳ ಮಹಾ ಮಾಯಕರನಾದ ಆ ಶ್ರೀಕೃಷ್ಣನು ನಿಮಗೆ ಸಾರತಾಗಿ ವಿಕ್ತನಾಗ್ರ ಎಂಬ ಎಲ್ಲ ಹದುಮನೆ ಚೊಕ್ಕಿನಿಂದ ಮಿಕ್ಕಿ ಮೀರಿ ಎಚ್ಚರ ತಪ್ಪಿ ಮಾತನಾಡ್ತೀಯಲೆ ಮೂರ್ಖನೆ. ಇಗೋ ಈ ಸಮಯದಲ್ಲಿ ಜ್ವಾಲಯಮಾನವಾದ ಈ ತ್ರಿಶೂಲೆಯಿಂದ ನಿಮ್ಮ ಪಾಂಡವ ನಮ್ಮ ಕೂಡಲೇ ಕುಂಡಾಲಮ್ಮ ರಾವಣಾಸುರನು ಕೊಂಡ ಹಾಡಿದ ಅಕ್ಷರ ಹೆಂಡತಿ ಎಂಬ ಪಟ್ಟು ಖಂಡ ಪಶುವ ಖಂಡನೆ ಖಂಡಕ್ಕೆ ಮಾತನಾಡಿರ್ತಾರೆ. ಹಿಂದಕ್ಕೆ ಬಲವೇನು ಹರಕ್ರ ನಮ್ಮ ಜನಕರಾಜನು ಬಂದು ನಿನ್ನ ಧನವನ್ನು ಸರ್ವಭಂಗ ಮಾಡುವೆನು. ನೋಡು ಪಶುಪತಿ, ಕುಕುಮತಿನಿಂದ ನುಡಿಯಬೇಡ. ನಿಮ್ಮ ನಾಲಿಗೆಯನ್ನು ಕತ್ತರಿಸ ಬಿಡುವೆನು. ಹಾಚಿಗೆ ನಡೆಯಲೇ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳೋದು
ಅಗಹನಲ್ಲಿ ನಿಮ್ಮ ಜೊಲ್ಲು ನುಡಿಗಳು ಸಾಗುವೆವು. ಎಲ್ಲ ಮೂರ್ಖನೇ, ಬಂಡನೆ ನಿಮ್ಮ ಪರ್ವತವು ನಿರ್ಗಡಿಸಿ ಬಿಡುವೆನು. ಮಹಾಸಮರ್ಥಕಾಲ ಭೈರವ ಭಯಂಕರಕರ ಎಲ್ಲ ಹದಮನೆ ಬಂಡ ನುಟುಲ ತಟಗಟ್ಟಿದ ಅಟಾಜ ಕೋಲಹಲ ದೃಶ್ಯಕ್ಕೆ ಬಹುಗರ್ಭ ಗಜಾಸಿಂಹನೇ ನಿಮ್ಮ ನಗರನಲ್ಲಿ ನಿಮ್ಮ ಪ್ರತಾಪವು ಸಾಗಲಾರದು. ಅದುಮ ಗಳಿರ ಅದುಮ ಚೆನ್ನಾಗಿ ಕೇಳು. ಬಂಡನೆ ಚೆನ್ನಾಗಿ ಹೇಳುವಂತ ನಾವು ಬಲ್ಲೆನು ಎನ್ನಯ ಪೌರಿಸವನ್ನು ಯಾರ ಕುಲದವನೇ ಬಿಡುವಿನ ಪಿಂಕವ ಒಣಬಡೆ ಒಳವನು ಎನ್ನಳು ತರವಲ್ಲ ಅದಮನೆ ಎನ್ನಳು ತರವಲ್ಲ ಮುಕುಂದನೆ ಎನ್ನಳು ತರವಲ್ಲ ಶ್ರೀಹರಿ ಎನ್ನಳು ತರವಲ್ಲ. ಎಲ್ಲ ಯಾದವ ವೀರನಾದ ಚಾರ ಚೋರ ಕಳ್ಳ ಕೃಷ್ಣನೇ, ಮಂಡಲೆ ಇಂಥ ಗಚ್ಚ ನುಡಿಗಳು ನಿಂದೇನು ಫಲವಿದೆ? ಸಡಗರದಿಂದ ದುಡೋದರ ಬಲೆಡ್ಡನಾದರೆ ಇದ್ದಕ್ಕೆ ನಿಲ್ಲು. ಎಲ್ಲ ಮೂರ್ಖನೇ, ಬಂಡನೆ ಇದೇ ಯುದ್ಧದ ಮಧ್ಯದಲ್ಲಿ ನಮ್ಮ ಗೆದ್ದಿರುವೆ. 16,000 ಗೋಪಿಕ ಸ್ತ್ರೀಯರು ನಾರಿಯರೆಲ್ಲರೂ ಗೋಳಾಡುವಂತೆ ಮಾಡಿ ನಿನ್ನ ಪ್ರಾಣವೊಮ್ಮು ತೆಗುವು ನೋಡಲೆ ಕಳ್ಳ. ಬಂಡನೆ ಮಂಡಲೆ ಚೆನ್ನಾಗಿ ಕೇಳು. ಅದೇನೋ ಚೆನ್ನಾಗಿ ಹೇಳುವಂತಾಗದೆ ಮುಕುಂದನೆ. ಬಂಡನೆ ಎಲ್ಲ ಮೂರ್ಖನೇ, ಯದಮನೆ ಎಲ್ಲ ಮೂರ್ಖನೇ, ಕೊಟ್ಟು ಈ ಬಂಡ ಎಲ್ಲ ಮೂರ್ಖನೇ, ಎಲ್ಲ ಯಾದ ಕುಲ ಸಂಭೂತನಾದ ಅದುಮ ಕೃಷ್ಣನೇ, ಈ ಜರಾಚಂದನನ್ನು ಸಂಹಾರ ಮಾಡಲು ಶಕ್ತಿ ನಿನಗಿಲ್ಲದೆ ಕೆಲ ಮೂರ್ಖನೇ, ಈ ಭೀಮನಿಂದ ಆ ರಾಕ್ಷಸರು ಕೊಲ್ಲಿಸುವ ಕಾರಣ ಈ ಭ್ರಷ್ಟನ ತನ ಸರಿಯಾರಿಲ್ಲವೆಂದು ಅಹಂಕಾರದಿಂದ ನನ್ನನ್ನು ನಿಂದಿಸುತ್ತಿರುವೆಯ. ಎಲ್ಲ ತುಚುಕುಲದವನೇ, ಹೆಚ್ಚಿನ ಮರ್ಯಾದಿಂದ ಕೊಟ್ಟರೆ ಸರಿ, ತನ್ನ ಜಾತಿ ಧರ್ಮ ಗುಣವನ್ನೂ ಬಿಟ್ಟೆನು. ಅದರಂತೆ ಇವನಿಗೆ ಸಹಾಯವಾಗಿ ಬಂದು ನಿನ್ನ ನ್ಯಾಲಿಗೆಯ ಮುಖ ತಸಬಿಡ ನೋಡಲೆಕ್ಕಯ್ಯ.